ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಚಿಕನಲ್ಲಿ ಇವತ್ತು 2 ವಿಧಾನ ಮಾಡೋಣ. ಒಂದು ಸ್ವಲ್ಪ ಡ್ರೈ ಹಾಗೂ ಗ್ರೇವಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆದ ಒಂದು ರೆಸಿಪಿ, ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಓಕೆ, ಇಲ್ಲಿ ದೊಡ್ಡ ಒಂದು ಚಿಕನ್ ತಗೊಂಡಿದ್ದೀನಿ, ಇಡೀ ಕೋಳಿ. ಅದನ್ನು ದೊಡ್ಡನೇ ಪೀಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಅಂದರೆ ಒಂದು ಕೋಳಿ 8 ಪೀಸ್ ಮಾಡಿದ್ದೀನಿ. ನೀವು ಇದಕ್ಕಿಂತ ಸಣ್ಣದು ಬೇಕಿದ್ರೂ ಮಾಡ್ಬೋದು, ಆದರೆ ಯಾವುದಾದ್ರೂ ಸ್ಪೆಷಲ್ ಡೇ ಇದೆ ಆದರೆ ಈ ರೀತಿ ನೀವು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇದಕ್ಕೆ ಇವಾಗ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ ಹಾಗೂ ಹಳದಿ ಇಷ್ಟನ್ನು ಗ್ರೈಂಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲು ಇಡ್ತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ನೀವು ಮೊಸರನ್ನು ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಬಿಡೋಣ. ಒಳ್ಳೆ ರೀತಿ ಮಸಾಲೆ ಎಲ್ಲ ಎಳೀಲಿ. 1 ಗಂಟೆ ಬಿಟ್ಟು ನಾನು ಒಂದು ಕಡಾಯಿ ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೆಂಪಾಗೋವರೆಗೂ 2 ಸೈಡ್ ಕೂಡ ನಾವು ಫ್ರೈ ಮಾಡಬೇಕು. ಒಳ್ಳೆ ರೀತಿ ಫ್ರೈ ಆಗುವಾಗಲೇ ಚಿಕನ್ ಇದರಲ್ಲಿ ಬೇಯಲಿಕ್ಕುಂಟು. ಓಕೆ, ನೋಡಿ ಈ ರೀತಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನಿದನ್ನು ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಸಣ್ಣ ಉರಿಯಲ್ಲಿ ಕೂಡ ಇಡಲಿಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ನೋಡ್ಬೋದು ನೀವು, ಡೀಪ್ ಫ್ರೈ ಆಗಿದೆ, 2 ಸೈಡ್ ಕೂಡ ಖಡಕ್ಕಾಗಿ ಫ್ರೈ ಆಗಿದೆ ಅಲ್ವಾ? ಈ ರೀತಿ ಆದಮೇಲೆ ಬಾಣಲೆಯಲ್ಲಿ ಉಳಿದ ಮಸಾಲ ಇರುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಇದಕ್ಕೇ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಅದೇ ಎಣ್ಣೆಯಲ್ಲಿ ಇದೆಲ್ಲ ಕೂಡ ಫ್ರೈ ಆಗಲಿ. ಬೇಕಿದ್ರೆ ಸ್ವಲ್ಪ ತುಪ್ಪವನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಫಸ್ಟಿಗೆ ನಾನು ಎಣ್ಣೆಯನ್ನು ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಯಾಕೆಂದರೆ ಫ್ರೈ ಆಗಬೇಕಲ್ವ, ಹಾಗಾಗಿ. ಆಮೇಲೆ ನಾನು ಚೂರು ಕೂಡ ಎಣ್ಣೆ ಇದಕ್ಕೆ ಸೇರಿಸಲಿಲ್ಲ. ಫ್ರೈ ಆಗ್ತಾ ತಾನಾಗಿ ಅದರ ಎಣ್ಣೆ ಬಿಡ್ತಾ ಇರುತ್ತೆ. ಅದೇ ಎಣ್ಣೆಯಲ್ಲಿ ಈ ಮಸಾಲವನ್ನು ಫ್ರೈ ಮಾಡಿದ್ದೀನಿ. ಹಾಗೂ ಅದರೊಂದಿಗೆ 1 ಕಪ್ಪಷ್ಟು ಟೊಮೆಟೊ ಪ್ಯೂರಿ, ಟೊಮೆಟೊವನ್ನು ಇಲ್ಲಿ ಗ್ರೈಂಡ್ ಮಾಡಿ ಇದಕ್ಕೇ ಸೇರಿಸ್ತಾ ಇದ್ದೀನಿ. ಓಕೆ, ಇದು ಕೂಡ ಚೆನ್ನಾಗಿ ಒಳ್ಳೆ ರೀತಿ ಡ್ರೈ ಆಗೋವರೆಗೂ ಇದರೊಂದಿಗೆ ಫ್ರೈ ಮಾಡಬೇಕು. ಮಸಾಲ ಚೆನ್ನಾಗಿ ಡ್ರೈ ಆಗಲಿ, ಹಾಗೂ ಚಿಕನಿಗೆ ಕೂಡ ಒಳ್ಳೆ ರೀತಿ ಇಳಿಯುತ್ತೆ. ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದರಿಂದ ಇದಕ್ಕೆ ಚೆನ್ನಾಗಿ ಮಸಾಲೆ ಎಳೆದಿದೆ. ಇಲ್ಲಿ ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಮೇಲ್ಗಡೆಯಿಂದ, ಹಾಗೂ ಗರಂ ಮಸಾಲ ಪೌಡರ್ ಕೂಡ. ಓಕೆ, ಇದು ಸರಿಯಾಗಿ ಮಿಕ್ಸ್ ಆದಮೇಲೆ ನಾವಿದನ್ನು ಕೆಳಗಿಳಿಸೋಣ. ಇವಾಗ ಇಲ್ಲಿ ನೋಡ್ಬೋದು, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಅಷ್ಟೇ ಸ್ಪೈಸಿಯಾಗಿ ಚೆನ್ನಾಗಿ ಕೂಡ ಇರುತ್ತೆ. ಲಿಂಬೆ ರಸವನ್ನು ಮೇಲ್ಗಡೆಯಿಂದ ಒಂದೊಂದು ಪೀಸಿಗೆ ನೀವು ಈ ರೀತಿ ಹಾಕಿದರೆ ಆಯಿತು. ತಿನ್ನುವ ಟೈಮಲ್ಲಿ ಕೂಡ ನೀವು ಹಾಕಿ ತಿನ್ಬೋದು, ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಬೇಕಿದ್ರೂ ಸೇರಿಸ್ಬೋದು. ಇವಾಗ ಇನ್ನೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಯಾವುದಂದರೆ ಚಿಕನ್ ಗ್ರೇವಿ. 1 kg ಚಿಕನ್ ತಗೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಇದಕ್ಕೆ ಅರಿಶಿನ ಪೌಡರ್ ಇಷ್ಟನ್ನು ಹಾಗೂ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇದಕ್ಕೆ ಬೇರೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಓಕೆ, ಸ್ವಲ್ಪ ಹೊತ್ತು ಇಟ್ಟಾದಮೇಲೆ 1.5 ಚಮಚದಷ್ಟು ಖಾರದ ಪೌಡರ್ ಅಂದರೆ ಮೆಣಸಿನ ಪೌಡ್ರನ್ನು ಹಾಕೋಣ. ಹಾಗೂ ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಕೊತ್ತಂಬರಿ ಪೌಡರ್, ಗರಂ ಮಸಾಲ ಪೌಡರ್ ಹಾಗೂ ಜೀರಾ ಪೌಡರ್ ಇಷ್ಟನ್ನು ಹಾಕಿ ಇದರೊಂದಿಗೆ ನಾವೇನು ಮಾಡಬೇಕು, ಸ್ವಲ್ಪ ಬೇಕಿದ್ರೆ ನೀವು ಕಸೂರಿ ಮೆಥಿ ಹಾಕ್ಬೋದು. ಇಲ್ಲಿ ನಾನು 1 ಕಪ್ಪಷ್ಟು ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಉಂಟು ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆಯೇ ಬಿಡಿ. ಅದರೊಂದಿಗೆ ಸ್ವಲ್ಪ ಹುಳಿ ನೀರನ್ನು ಕೂಡ ಹಾಕಿ, ಮೊದಲೇ ಹಾಕಿದರೆ ಒಳ್ಳೆದಿತ್ತು, ನಾನು ಸ್ವಲ್ಪ ಮರ್ತೋದೆ, ಹಾಗಾಗಿ ಆಮೇಲೆ ತೋರಿಸ್ತಾ ಇದ್ದೀನಿ. ಹುಳಿ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. ನಾನಿಲ್ಲಿ ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ತಗೊಂಡು ಅದನ್ನು ಹಾಕಿದ್ದೀನಿ ಇಲ್ಲಿ.
ಇವಾಗ ಇದನ್ನು ಒಲೆಯಲ್ಲಿ ಸಣ್ಣ ಉರಿಯಲ್ಲಿ ಇಟ್ಟು ಮುಚ್ಚಿಡಿ. ಮಧ್ಯ ಮಧ್ಯದಲ್ಲಿ ಚಮಚದಲ್ಲಿ ನೀವು ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಇವಾಗ ನೋಡ್ಬೋದು ನೀವು ಚಿಕನ್ ಚೆನ್ನಾಗಿ ಬೆಂದಿದೆ. ಎಣ್ಣೆ ಎಲ್ಲ ಹಾಕಿದ್ದು ಒಳ್ಳೆ ರೀತಿ ಮೇಲೆ ಬಂದಿದೆ. ಅದರಲ್ಲೇ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ತೆಂಗಿನಕಾಯಿಯನ್ನು ತಗೊಂಡು, ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು, ಅದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಿಮಗೆ ಬೇಕಾಗುವಷ್ಟು ದಪ್ಪದಲ್ಲಿ ನೀವು ಗ್ರೇವಿಯನ್ನು ಇಡ್ಬೋದು. ನೀರು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಬೋದು ನೀವು. ಓಕೆ, ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಒಂದು ಒಳ್ಳೆ ಕುದಿ ಬರಲಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೆಳಗೆ ಇಳಿಸಿದರೆ ಆಯಿತು. ಅದಕ್ಕಿಂತ ಮೊದಲು ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಸ್ವಲ್ಪ ನಾನು ಕಸೂರಿ ಮೇಥಿಯನ್ನು ಫ್ರೈ ಮಾಡಿ ಹುಡಿ ಮಾಡಿ ಅದರ ಮೇಲೆ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಇಲ್ಲಿ ಎಲ್ಲ ಕೂಡ ರೆಡಿಯಾಗಿದೆ. ಒಮ್ಮೆ ಈ ರೀತಿ ಗ್ರೇವಿಯನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.